ನಾವಿವತ್ತು ಬಂದಿರೋದು ಕೋಲಾರ ಜಿಲ್ಲೆಯ ಕೋಟಿಲಿಂಗೇಶ್ವರ. ತುಂಬ ದಿವಸದಿಂದ ಬರಬೇಕು ಅಂದ್ಕೊಂಡಿದ್ವಿ. ಸೊ ಬರೋಕ್ಕಾಗಿರಲಿಲ್ಲ. ಇವತ್ತು ಟೈಮ್ ಆಯಿತು. ಪ್ಲಸ್ ವೀಕ್ ಡೇಸ್ ಆಗಿರೋದ್ರಿಂದ ನೋಡ್ತಾ ಇರ್ಬೋದು ಕ್ರೌಡ್ ಕಮ್ಮಿ ಇದೆ. ಬಟ್ ವೀಕ್ ಡೇಸ್ ಆದರೆ ತುಂಬ ಕ್ರೌಡ್ ಇರುತ್ತೆ. ಪ್ಲಸ್ ಇಲ್ಲಿನ ವಿಶೇಷತೆ ಏನು ಅಂದರೆ ನಿಮಗೆ 90 ಲಕ್ಷ ಶಿವಲಿಂಗಗಳು ನೋಡ್ಬೋದು. ಸೊ ಪ್ರತಿಯೊಬ್ಬರು ದಾನಿಗಳು ಅವ್ರ ಹೆಸರು ಹಾಕ್ಸ್ಬಿಟ್ಟು ಒಂದೊಂದೊಂದೊಂದು ಲಿಂಗನ ತಂದು ಇಡ್ತಾ ಇದ್ದಾರೆ. ಸೊ ಇದು ಅಪ್ ಟು 1 ಕೋಟಿ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ನಾವು ಕೋಟಿಲಿಂಗೇಶ್ವರ ಅಂತ ಕರಿತೀವಿ. ನಾವೇನಾರು ಅಂದ್ಕೊಂಡು ಈ ದಾರ ನೀವು ಕಟ್ಟಿದ್ರೆ ಅದು ಆಗುತ್ತೆ. ನೀವು ಯಾರು ಬಂದ ಕೋಟಿಲಿಂಗೇಶ್ವರನ ಇಲ್ಲಿ ದಾರ ತೊಗೊಂಡು ಫಸ್ಟ್ ಪೂಜೆ ಮಾಡಿಸಿ ಆಮೇಲೆ ಇಲ್ಲಿ ಬಂದು ಕಟ್ಬೋದು. ಸೊ ಕ್ರೌಡ್ ಕಮ್ಮಿ ಇರೋದ್ರಿಂದ ನಮಗೆ ಎಲ್ಲ ಕಡೆನೂ ದರ್ಶನ ಎಲ್ಲ ಬೇಗ ಬೇಗ ಆಯಿತು. ಬಟ್ ಒಳಗಡೆ ನನಗೆ ವಿಡಿಯೋ ಮಾಡೋಕ್ಕಾಗಲಿ ಫೋಟೋ ತೆಗಿಯೋಕ್ಕಾಗಲಿ ಅವರು ಅಲೋ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕೆಲವೊಂದು ವೀಡಿಯೋಸ್ನ ಹೈಡ್ ಮಾಡಿದೆ. ಪ್ಲಸ್ ಈಗ ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವೀಗ ನಾವು ಮಂಜುನಾಥ ಸ್ವಾಮಿ ಟೆಂಪಲಲ್ಲಿದ್ದೀವಿ. ಒಳಗಡೆನೆ ತುಂಬ ದೇವಸ್ಥಾನಗಳಿದೆ, ಅದರಲ್ಲಿ ಮಂಜುನಾಥ ಸ್ವಾಮಿನೂ ಒಂದು. ಸೊ ಅಲ್ಲಿಂದ ದರ್ಶನ ಮಾಡ್ಕೋತಾ ಇದ್ದೀವಿ. ಇದನ್ನು ದರ್ಶನ ಆದಮೇಲೆ ನಾವು ಔಟ್ ಸೈಡು ನೀವೇನಿದೆ 108 ಅಡಿ ಲಿಂಗನ ನೋಡ್ಬೋದು. ಸೊ ಈಗ ನೀವು ನೋಡ್ತಾ ಇದ್ದೀರಾ 108 ಅಡಿ ಎತ್ತರ ಇರೋ ಶಿವಲಿಂಗನ. ಸೊ ಇನ್ನು ಇದ್ರ ಆಪೋಸಿಟ್ ನಂದಿದು ಬಂದ್ಬಿಟ್ಟು 35 ಅಡಿ ಎತ್ತರ ಇದೆ. ನೋಡ್ತಾ ಇರ್ಬೋದು ನಮ್ಮ ದೇಶದಲ್ಲಿ ಇದೆ ಎತ್ತರವಾದ ಶಿವಲಿಂಗ ಮತ್ತು ನಂದಿ. ಇದು ಬಿಟ್ಟರೆ ನಮ್ಮ ಮೈಸೂರಲ್ಲೂ ಇದೆ ಅನಿಸುತ್ತೆ ನಂದಿ. ಅದು ಎಷ್ಟು ಹೈಟ್ ಇದೆ ಅಂತ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಬಟ್ ತುಂಬ ಬಿಸಿಲಿರೋದ್ರಿಂದ ಕಲ್ಲು ಮೇಲೆ ಕಾಲಿಡೋಕ್ಕೆ ತುಂಬ ಕಷ್ಟ. ಏನಿದ್ರು ನಾವು ಅದು ವೈಟ್ ಪೇಂಟ್ ಹಾಕಿದ್ರಲ್ಲ ಅದ್ರ ಮೇಲೆ ಮಾತ್ರ ನಡ್ಕೊಂಡು ಹೋದ್ರೆ ನಡಿಬೋದು. ಬಟ್ ಅದನ್ನ ಬಿಟ್ಟು ಆಚೆ ನಡೆಯೋಕ್ಕಾಗಲ್ಲ, ಅಷ್ಟು ಬಿಸ್ತಿದೆ. ನೆಲ ಕಲ್ಲು ಮಾತ್ರ ಅಷ್ಟು ಸುಡ್ತಾ ಇದೆ. ಪ್ಲಸ್ ನಮ್ದೀಗ ದರ್ಶನ ಎಲ್ಲ ಮುಗೀತು. ಸೊ ದೇವಸ್ಥಾನ ಒಳಗಡೆ ಇರೋ ಇನ್ನೂ 12 ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು ನಾವೀಗ ಹೊರಟಿದ್ದೀವಿ. ಸೊ ಹೊರಟಾದ್ಮೇಲೆ ಇನ್ನೊಂದು ಲಾಸ್ಟ್ ಶಾಪಿಂಗ್ ಇದ್ದೇ ಇರುತ್ತೆ. ದೇವಸ್ಥಾನದ್ದು ದೇವ್ರ ಫೋಟೋ ಆಗ್ಬೋದು, ಇನ್ನೊಂದು ಆಗ್ಬೋದು, ಪರ್ಚೇಸಿಂಗು ಮಾಡಿಕೊಂಡು ಹೊರಡೋದು. ಪ್ಲಸ್ ನಮ್ಮದು ನೆಕ್ಸ್ಟ್ ನಾಳೆ ಇನ್ನೊಂದು ಸ್ಪೆಷಲ್ ದೇವ್ರ ದರ್ಶನ ಇದೆ. ಅದು ಯಾವುದು ಅಂತಂದರೆ ಕುರುಡುಮಲೆ, ಮುಳುಬಾಗ್ಲಲ್ಲಿರೋ ಕುರುಡುಮಲೆ ದೇವಸ್ಥಾನ.